ನೋಡಿ ಫ್ರೆಂಡ್ಸ್, ಇನ್ನು ಮೊಟ್ಟೆಯನ್ನೆಲ್ಲ ಇದರ ಒಳಗಿಟ್ಟಾಗಿದೆ. ಇನ್ನು ಅದಾದಮೇಲೆ ಇಲ್ಲಿ ನೋಡಿ, ಒಂದು ಆಗ ನಿಮಗೆ ತೋರಿಸಿದಂತಹ ಚಿಪ್ಪಿ ತಗೊಂಡಿದ್ದೇನೆ ನಾನು. ಚಿಪ್ಪಿಯ ಒಳಗೆ ನೋಡಿ, ಒಳಗೆ ಜೇನು ತೆಗೆದಾದಮೇಲೆ ಸಿಕ್ಕಿದಂತಹ ಮೇಣವನ್ನು ಇದರ ಒಳಗಿಟ್ಟಿದ್ದೇನೆ. ರೌಂಡ್ ಮಾಡಿ ಇದೊಂದು ತೂತಿರುವಂಥ ಅಂದರೆ 3 ಕಣ್ಣಿರುವಂತಹ ತೆಂಗಿನಕಾಯಿಯ ಆ ಸೈಡಿನ ಚಿಪ್ಪಿಯನ್ನು ತಗೊಂಡು ಬಂದು ಒಂದು ಕಣ್ಣನ್ನು ಒಟ್ಟೆ ಮಾಡಿ, ಅದಾದಮೇಲೆ ಸೈಡಿಗೆ ಈ ರೀತಿ ಎಂಟ್ರೆನ್ಸಿನ ಸೈಡಿಗೆ ಆ ಮೇಣವನ್ನು ಇಡಬೇಕು. ಇದು ಎಂತಕ್ಕೆ ಅಂದರೆ ಹೀಗೆ ಇಡೋದು. ಹೀಗೆ ನೋಡಿ, ಈ ಮೇಣವನ್ನು ಈ ರೀತಿ ಮಾಡಿ ಈ ರೀತಿ ಮಾಡಬೇಕು. ಇದೆಂತಕ್ಕೆ ಅಂತ ಹೀಗೆ ಮಾಡೋದು, ಇದರಿಂದ ಆ ಹುಳಗಳು ಅವುಗಳಿಗೆ ಎಂಟ್ರೆನ್ಸ್ ಗೊತ್ತಾಗಿ ಅವರು ಇದಕ್ಕೆ ಅಟ್ರಾಕ್ಟ್ ಆಗಿ ಇದರೊಳಗೆ ಬರ್ತದೆ. ನೋಡಿ ಇನ್ನು ನೆಕ್ಸ್ಟ್ ಸ್ಟೆಪ್ ಎಂತ ಅಂದರೆ, ಈ ಎಂಟ್ರೆನ್ಸಿಗೆ ಅಂದರೆ ನೀವು ಯಾವ ಸೈಡಿಂದ ಎಂಟ್ರೆನ್ಸ್ ಇಡ್ತೀರಿ ಆ ಸೈಡಿಗೆ ನೀವು ಈ ಚಿಪ್ಪಿಯ ಹೊರಗಿನ ಭಾಗಕ್ಕೆ ಇಡಬೇಕು. ಅಂದರೆ ಹೊರಗೆ ಮೀರುವಾಗಿ ಇಡಬೇಕು. ನೀವು ಯಾವ ಸೈಡಲ್ಲಿ ಇದನ್ನು ಮುಚ್ಚುತ್ತೀರಿ, ಅಂದರೆ ಹಿಂದೆ ಎಂಟ್ರೆನ್ಸ್ ಇಡುವುದಿಲ್ಲ, ಆ ಸೈಡಲ್ಲಿ ನೀವು ಇದನ್ನು ಹೀಗೆ ಇಡಬೇಕು. ಹೀಗೆ ಒಳಗೆ ಈ ರೀತಿ ಒಳಗೆ ಹಾಕಿ ಇಡಬೇಕು. ಎಂಟ್ರೆನ್ಸ್ ಇಡುವ ಸೈಡಲ್ಲಿ ಈ ಚಿಪ್ಪಿಯನ್ನು ಹೊರಗೆ ಮೀರುವ ಹಾಗೆ ಹೊರಗೆ ಈ ಅಡಿಕೆ ಮರದ ದಿಮ್ಮೆಯಿಂದ ಹೊರಗೆ ಮೀರುವಾಗಿ ಈ ರೀತಿ ಇಡಬೇಕು. ಎಂಟ್ರೆನ್ಸ್ ಹಿಡಿದ ಸೈಡಲ್ಲಿ ನೀವು ಇದನ್ನು ಉಲ್ಟಾ ಮಾಡಿ ಇಡಬೇಕು. ಹೀಗೆ ಈ ರೀತಿ ನೀವು ಇಟ್ಟರೆ ಅವುಗಳಿಗೆ ಅವರು ಸುಲಭ ಆಗ್ತದೆ. ಅಂದರೆ ಅವರಿಗೆ ಎಂಟ್ರೆನ್ಸ್ ಕಂಡು ಹುಡುಕ್ಲಿಕ್ಕೆ ಒಳ್ಳೆಯದಾಗ್ತದೆ. ಮತ್ತು ಅವುಗಳಿಗೆ ಈ ಎಂಟ್ರೆನ್ಸ್ ನೀವು ಇಟ್ಟಂತಹ ಎಂಟ್ರೆನ್ಸ್ ಸೆಟ್ ಆಗಲಿಲ್ಲ ಅಂದರೆ ಅವುಗಳು ಬೇರೆ ಮಾಡ್ತದೆ. ಅವುಗಳಿಗೆ ಎಲ್ಲಿ ಎಂಟ್ರೆನ್ಸ್ ಸೆಟ್ ಆಗ್ತದೆ ಅಲ್ಲಿ ಮಾಡಿಕೊಡ್ತದೆ ಅವೇ. ಈ ಸ್ಟಿಂಗ್ಲೆಸ್ ಹನಿಬಿ ಅಂತ ಅಂದರೆ ಅವುಗಳಿಗೆ ಸ್ವಲ್ಪ ಎಂಟ್ರೆನ್ಸ್ ಸ್ವಲ್ಪ ಇರಬೇಕು. ಅಂದರೆ ಜಾಸ್ತಿ ಇದ್ದರೆ ಅವುಗಳು ಕೂತ್ಕೊಳ್ಳೋದಿಲ್ಲ. ಹಾಗಾಗಿ ಒಂದು ಚಿಕ್ಕ ಮೊಟ್ಟೆಯನ್ನು ಇಟ್ಟಿದ್ದೇನೆ ನಾನು. ಇನ್ನು ನೆಕ್ಸ್ಟ್ ಸ್ಟೆಪ್ ಎಂತ ಅಂದರೆ, ಇದು ನೋಡಿ, ಇದು ನನಗೆ ಜೇನು ತೆಗೆದಾದ್ಮೇಲೆ ಸಿಕ್ಕಿದಂತಹ ಮೇಣ. ಇದು ಈ ಮೇಣವನ್ನು ನೀವು ಯೂಸ್ ಮಾಡಿಕೊಂಡು ನೋಡಿ ಸ್ವಲ್ಪ ನಾಜೂಕಾಗಿ ಮಾಡಬೇಕು. ಎಂತಕ್ಕೆ ಅಂದರೆ ಒಳಗೆ ಮೊಟ್ಟೆ ಮತ್ತು ಹುಳಗಳೆಲ್ಲ ಇರ್ತದೆ. ಈ ರೀತಿ ಇದ್ರ ಸೈಡಿಗೆ ನೀವು ಈ ರೀತಿ ಮಾಡಬೇಕು ನೋಡಿ. ಅಂದರೆ ಸೀಲ್ ಮಾಡಬೇಕು, ಇದನ್ನು ನೀವೇ ಸೀಲ್ ಮಾಡಬೇಕು. ಅಂದರೆ ಈ ಇಟ್ಟಂತಹ ಗೆರಟೆ ಅದು ಹೊರಗೆ ಬರಬಾರ್ದಲ್ಲ, ಅದಕ್ಕೆ ನೀವು ಈ ರೀತಿ ಮಾಡಬೇಕು. ಈ ರೀತಿ ತಕ್ಕೊಂಡು ನೋಡಿ, ಈ ರೀತಿ ಮಾಡಿದರೆ ಆಯಿತು. ಈ ರೀತಿ ನೀವು ಫುಲ್ ಮಾಡಿ ಆದಮೇಲೆ ನಿಮ್ಮ ಕೆಲಸ ಕೂತ್ಕೊಳ್ಳಿಸುವ ಕೆಲಸ ಆಯಿತು. ಈ ರೀತಿ ಫುಲ್ ಮಾಡಬೇಕು. ಈ ಸೈಡ್ ಎದುರಿನ ಎಂಟ್ರೆನ್ಸ್ ಸೈಡಲ್ಲಿ ಸಹ ಮತ್ತು ಹಿಂಭಾಗದಲ್ಲಿ ಸಹ, ಅಂದರೆ ಯಾವ ಸೈಡ್ ನೀವು ಎಂಟ್ರೆನ್ಸ್ ಇಡುವುದಿಲ್ಲ ಆ ಸೈಡಲ್ಲಿ ಸಹ ಈ ಚಿಪ್ಪಿಯನ್ನು ಒಳಗಿನ ಸೈಡಿಗಿಟ್ಟು ಈ ರೀತಿ ಗ್ಯಾಪ್ ಇರುವಲ್ಲಿಗೆ ಇದನ್ನು ಈ ರೀತಿ ಮಾಡಿದರೆ ಆಯಿತು. ಈ ರೀತಿ ನೀವು ಸುಲಭವಾಗಿ ಕುತ್ಕೊಳ್ಳಿಸ್ಬೋದು. ಮತ್ತು ಈ ಎರಡು ಇದು ಅಡಿಕೆ ಮರದ ಪೀಸ್ ಜಾಯಿಂಟ್ ಆಗುವಲ್ಲಿ, ಅಂದರೆ ನೋಡಿ ಇಲ್ಲಿ ನಾನು ಆಲ್ರೆಡಿ ಸೀಲ್ ಮಾಡಿದ್ದೇನೆ. ಅಂದರೆ ಅವು ಕೂತ್ಕೊಳ್ಳಿಸಿ ಆಗಿದೆ ನನಗೆ, ಹಾಗಾಗಿ ನಾನು ಸೀಲ್ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ಈ ಸೈಡಲ್ಲಿ ಜಾಯಿಂಟ್ ಆಗುವಲ್ಲಿ ಸ್ವಲ್ಪ ಅಲ್ಲಲ್ಲಿ ಈ ರೀತಿ ಮಾಡಿ ಅಲ್ಲಿ ಸಹ ಈ ರೀತಿ ಇಟ್ಟುಬಿಡಬೇಕು. ಇನ್ನೆಂತ ಆಗೋದಿಲ್ಲ ಇದು. ಇನ್ನಿದನ್ನು ನೀವು ಮಾಡಿನಲ್ಲಿ ಇಲ್ಲ ಅಂದರೆ ಬೇರೆ ಯಾವ ಸೈಡಲ್ಲಿ ನೀವು ನೇಲಿಸ್ತೀರಿ ಆ ಸೈಡಲ್ಲಿ ನೇಲಿಸಿ ಇಡಬೇಕು. ಅಂದರೆ ಇರುವೆಗಳೆಲ್ಲ ಬರುವಲ್ಲಿ ಇದನ್ನು ಇಟ್ಟು ಬಿಡಬಾರ್ದು. ಯಾಕಂದರೆ ಮತ್ತು ಈ ಕುಟುಂಬ ಹಾರಿ ಹೋಗ್ತದೆ. ಇದೊಂದು 50 ಗ್ರಾಮಿನ ಬಾಟ್ಲ್. ಇದರಲ್ಲಿ ಟೋಟಲಾಗಿ 50 ಗ್ರಾಮ್ ಹಿಡಿತದೆ. ಇಂಥದ್ದು ನನ್ನ ಹತ್ರ ನಾನು ತಂದಿಟ್ಕೊಂಡಿದ್ದೇನೆ ಇಂಥದ್ದು. ಇದು ನೋಡಿ, ಇದು ನನಗೆ ನಾನು ಮರದಿಂದ ಕಡ್ದು ತಂದಾದಮೇಲೆ ನನಗೆ ಅದರಲ್ಲಿ ಅರ್ಧ ಸಿಕ್ಕಿದಂತಹ ಜೇನಿದು ಇಷ್ಟು ಸಿಕ್ಕಿತ್ತು ನೋಡಿ ಟೋಟಲಾಗಿ. ಮತ್ತು ನಾನು ಜೇನು
ಕೂರಿಸುವಾಗ ತೆಗೆದಂತಹ ಜೇನು ಟೋಟಲ್ ಆಗಿ ಇಷ್ಟು ಸಿಕ್ಕಿತ್ತು ನೋಡಿ. ಇನ್ನು ಇದನ್ನು ನಾನು ತುಂಬಿಸ್ತೇನೆ, ಎಷ್ಟು ಉಂಟು ಅಂತ ನೋಡುವ. ನೋಡಿ ಫ್ರೆಂಡ್ಸ್, ಈಗ ನಾನು ಇದನ್ನು ಅರಿಪೆಯಲ್ಲಿ ಕ್ಲೀನ್ ಮಾಡಿಕೊಳ್ತಾ ಇದ್ದೇನೆ. ಒಮ್ಮೆ ಮಾಡಿ ಆಗಿದೆ, ಆದರೆ ಇನ್ನೊಮ್ಮೆ ಕ್ಲೀನ್ ಮಾಡುವ ಅಂತ ಮಾಡಿದ್ದೇನೆ. ನೋಡಿ ಫ್ರೆಂಡ್ಸ್, ಒಂದು ಕುಡ್ತೆ ಜೇನು ಸಿಕ್ಕಿದೆ ಇದರಲ್ಲಿ ತೆಗೆದಾದ್ಮೇಲೆ. ಇದಕ್ಕಿಂತ ಮೊದಲು ನನಗೆ ಕಡ್ದಾದ್ಮೇಲೆ ಅರ್ಧ ಸಿಕ್ಕಿದಂತಹ ಜೇನು ಒಂದು ಕುಡ್ತೆ ಇತ್ತು. ಹಾಗಾಗಿ ಟೋಟಲ್ ಆಗಿ 2 ಕುಡ್ತೆ ಅಂತ ಹೇಳ್ಬೋದು. ನೋಡಿ, ಇದು 50 ಗ್ರಾಮಿನ ಬಾಟಲ್, ಇದಕ್ಕೆ ತುಂಬಿಸ್ತಿದ್ದೇನೆ ನಾನೀಗ. ನೋಡಿ ಫ್ರೆಂಡ್ಸ್, ನನಗೆ ತೆಗೆದಾದ್ಮೇಲೆ ಜೇನು ಫುಲ್ ತುಂಬಿಸಿ ಆದಮೇಲೆ ನನಗೆ 5.5 ಬಾಟ್ಲಿಯಷ್ಟು ಜೇನು ಸಿಕ್ಕಿತು. 50 ಗ್ರಾಮ್ ಹಿಡಿಯುವಂಥ ಬಾಟ್ಲಾದ ಕಾರಣ ಒಂದು 1/4 kg ಜೇನು ಸಿಕ್ಕಿರ್ಬೋದು ನನಗೆ ಟೋಟಲಾಗಿ. ಈ ಮೊಜೆಂಟಿ ಜೇನು ಅಲ್ಲಿ ಇಷ್ಟೇ ಸಿಗೋದು ಜೇನು. ನಿಮಗೆ ಬಾಕಿ ಪೆಟ್ಟಿಗೆ ಜೇನಾಗಿ ನಿಮಗೆ ಕೆ ಜಿ ಗಟ್ಟಲೆ ಜೇನು ಸಿಗುವಂಥ ಹುಳವೇ ಅಲ್ಲೇ ಇದು. ಅಂದರೆ ಇದು ಮದ್ದಿಗೆ ಬೇಕಾಗುವಂತಹ ಜೇನಿದೆ ಹೆಚ್ಚಾಗಿ. ನಿಮಗೆ ಟೇಸ್ಟ್ ಇದು ಅಷ್ಟು ಚೆಂದ ಇರೋದಿಲ್ಲ, ಯಾಕೆಂದರೆ ಇದು ಮೈಲ್ಡ್ ಹುಳಿ ಇರ್ತದೆ ಇದು. ಆದ ಕಾರಣ ಜೇನು ಇದನ್ನು ಹೆಚ್ಚಾಗಿ ಯಾರು ಟೇಸ್ಟಿಗೆ ಬೇಕಾಗಿ ತಗೊಳ್ಳೋದಲ್ಲ, ಮದ್ದಿಗೆ ಉಪಯೋಗಕ್ಕೆ ಬರ್ತದೆ ಇದು. ಆದರೆ ಇದು ನಿಮಗೆ ತುಂಬ ರ್ಯಾರ್ ಆಗಿ ಮತ್ತು ತುಂಬ ಕಾಸ್ಟ್ಲಿ ಇರ್ತದೆ ಇದಕ್ಕೆ. ಹಾಗಾಗಿ ತುಂಬ ಕಡಿಮೆ ಸಿಗುವ ಕಾರಣ ಇದಕ್ಕೆ ಕಾಸ್ಟ್ಲಿ ಆಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮೊಜೆಂಟಿ ಜೇನನ್ನು ನೀವು ಯಾವ ರೀತಿ ಕುತ್ಕೊಳಿಸ್ಬೋದು ಮತ್ತು ಅದನ್ನು ಯಾವ ರೀತಿ ತೆಗೆಯುವುದು ಮತ್ತು ಯಾವ ರೀತಿ ಅದನ್ನು ಕುತ್ಕೊಳಿಸಬೇಕು, ಹೀಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ ನಾನು ಈ ವಿಡಿಯೋದಲ್ಲಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಬೇರೆಯವ್ರಿಗೆ ಸಹ ಇನ್ಫಾರ್ಮೇಷನ್ ತಲುಪ್ತದೆ. ಮತ್ತು ಏನಾದರೂ ಮಿಸ್ಟೇಕ್ಸ್ ಇದ್ದಲ್ಲಿ ಕಮೆಂಟ್ ಮಾಡಿ. ಮತ್ತು ನನ್ನ ಬೇರೆ ಬೇರೆ ಇನ್ಫಾರ್ಮೇಟಿವ್ ವಿಡಿಯೋ ಸಿಗ್ತಾ ಇರಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಆಯಿತಾ?